ಇಚ್ಛಿಸಿದ ಭೋಜನವನ್ನು ಪ್ರೀತಿಯಿಂದ ಮಾಡಿ ಹಾಕಬೇಕು ಎನ್ನುವುದು ಶಾಸ್ತ್ರದಲ್ಲಿ ತಿಳಿಸಿದೆ. ಆದರೆ ಪತಿಯು ಅಭಕ್ಷ್ಯವಾದ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮುಂತಾದವುಗಳನ್ನು ಇಚ್ಛಿಸಿದರೆ ಅಥವಾ ಏಕಾದಶಿ ಹಬ್ಬ ಹರಿದಿನ ಯಾವುದನ್ನು ನೋಡದೆ ಅದಕ್ಕೆ ವಿರುದ್ಧವಾಗಿ ಇಚ್ಛಿಸಿದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಶಾಸ್ತ್ರವಿಹಿತವಾದಂತಹ ಭಕ್ಷ್ಯಗಳನ್ನು ಯಾವತ್ತು ಯಾವುದನ್ನು ಇಚ್ಛಿಸ್ತಾರೋ ಅದನ್ನು ಮಾಡಿಕೊಡಬೇಕು ಅಂತಿಷ್ಟೇ ತಾತ್ಪರ್ಯ ಹೊರತು ನಿಷಿದ್ಧವಾದದ್ದನ್ನು ಬಯಸಿದರೆ ಅದನ್ನು ತಿನ್ನಬೇಡಿ ಅಂತ ಚೆನ್ನಾಗಿ ವಿಶ್ವಾಸದಿಂದ ಪ್ರೀತಿಯಿಂದ ಹೇಳಿ ಅವರಿಗೆ ಸನ್ಮಾರ್ಗಕ್ಕೆ ತರಬೇಕೇ ಹೊರತು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇತ್ಯಾದಿಗಳನ್ನು ಮಾಡಬೇಕು ಅಂತ ತಾತ್ಪರ್ಯವಲ್ಲ. ನಿಷಿದ್ಧವಾದದ್ದನ್ನು ಸರ್ವಾತ್ಮನ ಮಾಡಬಾರದು. ಏಕಾದಶಿ ದಿವಸ ಅಥವಾ ಇನ್ನಿತರ ಉಪವಾಸದ ದಿವಸ, ಕೃಷ್ಣಾಷ್ಟಮಿ, ಏಕಾದಶಿ ಇಂತಹ ಉಪವಾಸದ ದಿನಗಳಲ್ಲಿ ಏನು ತಿನ್ನಬೇಕು ಅಂತ ಅಪೇಕ್ಷೆ ಪಟ್ಟರೂ ಕೂಡ ತಿನ್ನಬಾರದು ಅನ್ನೋದನ್ನೇ ಹೇಳಬೇಕೇ ಹೊರತು ಅದಕ್ಕೆ ಸಹಕಾರವನ್ನು ಕೊಡಬಾರ್ದು. ಅದು ಅಧರ್ಮವಾಗುವುದಿಲ್ಲ. ಉಪಾಯವಾಗಿ ಪ್ರೀತಿಯಿಂದ ಹೇಳಿ ಸನ್ಮಾರ್ಗಕ್ಕೆ ತರುವುದು ಮುಖ್ಯ ಉದ್ದೇಶವಾಗಿರಬೇಕು. ಅದೇ ಒಂದು ಜಗಳಕ್ಕೆ ಕಾರಣ ಮಾಡಿಕೊಂಡು ದೊಡ್ಡದು ಮಾಡಬಾರ್ದು. ಬದರಿಯಲ್ಲಿ ಶ್ರಾದ್ದ ಮಾಡಿದವರು ಮತ್ತೆ ಶ್ರಾದ್ದ ಮಾಡಬೇಕು ಅಂದರೆ ಪಿಂಡ ಪ್ರದಾನ ಮಾಡಬೇಕಾ, ಸಂಕಲ್ಪ ಶ್ರಾದ್ದ ಮಾಡಬೇಕಾ ಅಂತ ಕೇಳಿದ್ದಾರೆ. ಪಿಂಡ ಪ್ರದಾನ ಶ್ರಾದ್ದವನ್ನೇ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಬರೀ ಸಂಕಲ್ಪ ಶ್ರಾದ್ದ ಅಲ್ಲ. ನಿನ್ನೆ ಹೇಳಿದಂತೆ ಅದು ಅರ್ಥವಾದ ಬದರಿ ಶ್ರಾದ್ದ ಶ್ರೇಷ್ಠ ಅಂತ ಹೇಳುವುದರೊಳಗೆ ಮಾತ್ರ ತಾತ್ಪರ್ಯ ಇದೆಯೇ ಹೊರತು ಆಮೇಲೆ ಶ್ರಾದ್ದವನ್ನೇ ಮಾಡಬಾರದು ಅನ್ನುವ ಮಾತಿಗೆ ಮತ್ತೆ ಮಾಡಬಾರದು ಅನ್ನುವುದರೊಳಗೆ ತಾತ್ಪರ್ಯ ಅಲ್ಲ. ಪಿಂಡ ಪ್ರದಾನ ಶ್ರಾದ್ದವನ್ನೇ ಮಾಡಬೇಕು. ಹಾಗೇ ಸಂಪ್ರದಾಯ, ಶಿಷ್ಟರ ಸಂಪ್ರದಾಯ ಬಂದದ್ದು, ಪ್ರಮಾಣಗಳು ಹಾಗೇ ಇವೆ. ಇದಾದ ಮೇಲೆ ಕನಸುಗಳು ಹಿಂದಿನ ಜನ್ಮದ ಸಂಸ್ಕಾರದ ಫಲವೆಂದು ಹೇಳ್ತಾರೆ. ಈ ಜನ್ಮಕ್ಕೆ ಸಂಬಂಧವಿರುತ್ತದೆಯೇ ಅಂತಂತಾರೆ. ಕನಸು ಇದು ಸಂಸ್ಕಾರಗಳಿಂದ ಬರುತ್ತದೆ ಎನ್ನುವುದನ್ನು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಉಪನಿಷತ್ತು ಹೇಳಿದೆ, ಅದೃಷ್ಟೇ ಚಾಶ್ರುತೆ ಭಾವೇ ನಭಾವ ಉಪಜಾಯತೆ ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ. ಆದರೆ ಜನ್ಮಾಂತರ, ಈ ಜನ್ಮ ಅನ್ನೋದೇನು ಸಂಬಂಧ ಇಲ್ಲ. ಈ ಜನ್ಮದ್ದೇ ಕೆಲವು ಸಂಸ್ಕಾರಗಳಿಂದ ನಮಗೆ ಕನಸು ಬರಬಹುದು, ಜನ್ಮಾಂತರದ ಸಂಸ್ಕಾರದಿಂದಲೂ ಕನಸು ಬರಬಹುದು. ಇದೇ ಜನ್ಮದಲ್ಲಿ ಎಷ್ಟೋ ಘಟನೆಗಳನ್ನು ನಾವು ನೋಡಿರ್ತೇವೆ, ಕನಸಿನಲ್ಲಿ ಮತ್ತೆ ಕಾಣುತ್ತೇವೆ. ವ್ಯಕ್ತಿಗಳನ್ನು ನೋಡಿರ್ತೇವೆ, ಪ್ರದೇಶಗಳನ್ನು ನೋಡಿರ್ತೇವೆ. ಆದರೆ ಆ ಬೇರೆ ಬೇರೆ ಪ್ರದೇಶಗಳನ್ನು, ಬೇರೆ ಬೇರೆ ವ್ಯಕ್ತಿಗಳನ್ನು ದೇವರು ಜೋಡಿಸ್ತಾನೆ. ಯಾರೋ ಎಲ್ಲಿಯೋ ಕಾಣಿಸ್ತಾರೆ, ಆ ವಿಷಯ ಬೇರೆ. ಆದರೆ ಜನ್ಮಾಂತರದಲ್ಲಿ ನೋಡಿದ್ದಿರಬಹುದು, ಈ ಜನ್ಮದಲ್ಲಿ ನೋಡಿದ್ದಿರಬಹುದು. ಒಟ್ಟಾರೆ ಅದನ್ನು ಸಂಸ್ಕಾರ ರೂಪದಲ್ಲಿ ಭಗವಂತ ತೋರಿಸ್ತಾನೆ. ಇದು ಭಗವಂತನ ಅದ್ಭುತವಾದ ಲೀಲೆ ಅಂತ ಹೇಳಿದ್ದಾರೆ. ಸಂಧ್ಯೆ ಸೃಷ್ಟಿರಾಹಿ ಎಂಬ ಸೂತ್ರದಲ್ಲಿ ವೇದವ್ಯಾಸ ದೇವರು ಭಗವಂತನ ಮಹಿಮೆ, ಸ್ವಪ್ನದಲ್ಲಿ ಅತಿ ವಿಚಿತ್ರವಾದ ಸಂಸ್ಕಾರಗಳನ್ನು ಈ ಜನ್ಮದಲ್ಲಿಯೋ ಜನ್ಮಾಂತರದಲ್ಲಿಯೋ ಅನುಭವಿಸಿದ್ದರಿಂದ ಬಂದ ಸಂಸ್ಕಾರಗಳನ್ನು ವಿಚಿತ್ರ ರೀತಿಯಲ್ಲಿ ದೇವರು ಜೋಡಿಸ್ತಾನೆ. ಅದು ಹೇಗೆ ಜೋಡಿಸ್ತಾನೆ ಅನ್ನೋದೇ ಗೊತ್ತಾಗುವುದಿಲ್ಲ. ಅದು ಪರಮಾತ್ಮನ ಅದ್ಭುತವಾದ ಸೃಷ್ಟಿ. ಅದು ನಮಗಿಂಥ ಸ್ವಪ್ನ ನೋಡಬೇಕು ಅಂತ ಅಂದ್ಕೊಂಡು ನಾವು ಮಲ್ಕೊಂಡ್ರೆ ಸ್ವಪ್ನ ಕಾಣಿಸುವುದಿಲ್ಲ. ಅದು ಪರಮಾತ್ಮನ ಇಚ್ಛೆಯಂತೆ ನಾನಾ ವಿಧವಾದ ಸಂಸ್ಕಾರಗಳನ್ನು ನಾವು ನೋಡ್ತೇವೆ. ಇನ್ನು ಈ ಜನ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೂಚನೆಗಳನ್ನು ಸ್ವಪ್ನ ಕೊಡ್ತದೆ. ಸ್ವಪ್ನದಲ್ಲಿ ಕಂಡಂತೆಯೇ ಆಗಬೇಕು ಅಂತಲ್ಲ, ಆದರೆ ಕೆಲವು ಸಲ ಸ್ವಪ್ನ ಇದು ಶುಭ ಅಶುಭಗಳಿಗೆ ಸೂಚಕವಾಗುತ್ತೆ. ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ. ಕಪ್ಪು, ಯಾರು ಗಾಬರಿ ಆಗಿಬೇಡ, ಮತ್ತು ಅಕಸ್ಮಾತ್ ಹೀಗೆ ಬಿದ್ದರೆ ಕಪ್ಪು ಮನುಷ್ಯ, ಕಪ್ಪು ಹಲ್ಲು ಮತ್ತು ಹೀಗೆಲ್ಲ ವಿಕೃತವಾದ ರೂಪದ ಪುರುಷನನ್ನು ನೋಡಿದರೆ ಅದು ಅಶುಭ ಸೂಚಕ. ಶ್ರೇಷ್ಠನಾಗಿರತಕ್ಕಂತಹ ಸದಾಚಾರಿಯಾದ ಸುಲಕ್ಷಣಗಳಿಂದ ಯುಕ್ತನಾಗಿರತಕ್ಕಂತಹ ವ್ಯಕ್ತಿಯನ್ನು ನೋಡಿದರೆ ಅದು ಶುಭ ಸೂಚಕ. ಅಥವಾ ಯದಾ ಕರ್ಮಸು ಕಾಮ್ಯೇಷು ಸ್ತ್ರೀಯಂ ಸ್ವಪ್ನೇಭಿ ಪಶ್ಯತಿ. ಸುಮಂಗಲಿ ಸ್ತ್ರೀಯನ್ನು ಮತ್ತು ಯಾವುದೋ ಒಂದು ಕಾಮ್ಯ ಕರ್ಮವನ್ನು ಮಾಡ್ತಾ ಇರುವಾಗ ತಾನು ನೋಡಿದ ಅಂತಾದರೆ ಅದು ಶುಭ ಸೂಚನೆ. ಹೀಗೆಲ್ಲ ಶುಭಾಶುಭ ಸೂಚನೆಗಳನ್ನು ಅನೇಕ ರೀತಿಯಿಂದ ಹೇಳಿದ್ದಾರೆ. ಸ್ವಪ್ನಶಾಸ್ತ್ರ ಪ್ರತ್ಯೇಕವಾಗಿದೆ. ಅದು ಈ ಜನ್ಮದಲ್ಲಿಯೇ ಆಗುವ ಶುಭ ಮತ್ತು ಅಶುಭಗಳಿಗೆ ಸೂಚಕವಾಗತ್ತೆ ಅನ್ನೋದಕ್ಕೆ ಈ ಜನ್ಮಕ್ಕೂ ಅದರ ಸಂಬಂಧ ಇದೆ. ಕೆಲವು ಸಲ ಅಶುಭ ಸೂಚನೆ ಏನಾದರೂ ಸ್ವಪ್ನದಲ್ಲಿ ಬಂದರೆ ಬಹಳ ಗಾಬರಿಯಾಗಿ
ಒದ್ದಾಡುವ ಕಾರಣ ಇಲ್ಲ. ಪ್ರತಿನಿತ್ಯದಲ್ಲಿ ಅದಕ್ಕಾಗೇ ಪ್ರಾತಃ ಕಾಲದಲ್ಲಿ ಗಜೇಂದ್ರ ಮೋಕ್ಷ ಪಾರಾಯಣವನ್ನು ಹೇಳಿದ್ದಾರೆ. ಭಗವಂತನ ನಾಮಸ್ಮರಣ 100 ಬಾರಿ ನಾರಾಯಣ ಎಂಬ ಹೆಸರಿನಿಂದ ಸ್ಮರಣೆ ಮಾಡಬೇಕು. 16 ಸಲ ಹರೇ ರಾಮ ಹರೇ ಕೃಷ್ಣ ಎಂಬುದಾಗಿ ಹೇಳಬೇಕು ಅಂತಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾರಾಯಣ ನಾಮಸ್ಮರಣವನ್ನು 108 ಬಾರಿ, ಹರೇ ರಾಮ ಹರೇ ಕೃಷ್ಣ ಎಂಬ ಮಂತ್ರವನ್ನು 16 ಸಲ ಹೇಳಬೇಕು. ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಬೇಕು. ದಧಿವಾಮನ ಸ್ತೋತ್ರ ಪಠನ ಮಾಡಬೇಕು. ಇವುಗಳನ್ನೆಲ್ಲ ಮಾಡಿದರೆ ಯಾವುದೇ ದುಸ್ವಪ್ನದಿಂದ ಬಂದಂತಹ ಬಾಧೆಗಳು ಮತ್ತು ದೂರವಾಗುತ್ತೆ. ವಿಷ್ಣು ಸಹಸ್ರನಾಮ ಪುಣ್ಯೋ ದುಸ್ವಪ್ನ ನಾಶನಃ ಎಂಬುದಾಗಿ ಹೇಳಿದ್ದಾರೆ. ಆ ದುಸ್ವಪ್ನಗಳಿಂದ ಬಂದ ಅಶುಭ ಸೂಚನೆ ಇದು ಏನೇ ಇದ್ದರೂ ಕೂಡ ಆ ಭಗವಂತನ ಆರಾಧನೆಯಿಂದ ಅವುಗಳು ದೂರವಾಗುತ್ತೆ. ಪರಮಾತ್ಮ ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಪಡೆದುಕೊಂಡಾಗ ಕಲಿಯನ್ನು ಏಕೆ ತಡೆಯಲಿಲ್ಲ? ಕಲಿಯುಗದ ಧರ್ಮಗಳನ್ನು ಅರ್ಥಾತ್ ಈ ವಿಧವಾದ ದುಷ್ಟ ಕಾರ್ಯಗಳಿಗೆ ಯಾಕೆ ಪ್ರಚೋದನೆ ಕೊಡ್ತಾನೆ, ಯಾಕೆ ಸುಮ್ಮನೆ ಇದ್ದಾನೆ ಅಂತ. ಇದಕ್ಕೆ ಹಾಗೆ ಉತ್ತರ ಹೇಳಿಯಾಗಿದೆ. ಪರಮಾತ್ಮ ಎಲ್ಲವನ್ನು ಮಾಡುವುದಕ್ಕೆ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದರೂ ಕೂಡ ಕರ್ಮಗಳಿಗೆ ಯೋಗ್ಯತೆಗೆ ಕಾಲಕ್ಕೆ ಅನುಗುಣವಾಗೇ ಮಾಡ್ತಾನೆ. ಎಲ್ಲ ಮೀರುವ ಶಕ್ತಿ ಇದೆ, ಆದರೂ ಭಗವಂತ ಹಾಗೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವರವರ ಸ್ವರೂಪ ಯೋಗ್ಯತೆ ಅವರವರ ಜನ್ಮಾಂತರದ ಕರ್ಮಕ್ಕನುಗುಣವಾಗೇನೆ ಎಲ್ಲವನ್ನೂ ಮಾಡಿಸ್ತಾ ಇರ್ತಾನೆ. ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ಹುಟ್ಟಿದಂತಹ ಜನರು ಭಾರೀ ಪುಣ್ಯವಂತರಾದ್ದರಿಂದ ಅವರಿಂದ ಹೆಚ್ಚಿನ ಪುಣ್ಯವನ್ನೇ ಮಾಡಿಸ್ತಾ ಅವರಿಗೆ ಊರ್ಜಿತವಾದಂತಹ ಅವಸ್ಥೆಯಲ್ಲಿ ಕರೆದುಕೊಂಡು ಹೋಗ್ತಾನೆ. ಜನ್ಮಾಂತರದಲ್ಲಿ ವಿಶೇಷವಾಗಿ ಪಾಪವನ್ನು ಮಾಡಿದಂಥವರೇ ಹೆಚ್ಚು ಈ ಕಾಲದಲ್ಲಿ ಜನಿಸ್ತಾರೆ ಅನ್ನೋದಕ್ಕಾಗಿ ಅವರಿಗೆ ಆ ವಿಧವಾದ ಕಷ್ಟಗಳು, ಧರ್ಮವನ್ನು ಮಾಡುವುದಕ್ಕೆ ಅಡೆತಡೆಗಳು ಹೆಚ್ಚಿಗೆ ಬರ್ತದೆ. ಆ ಯುಗಧರ್ಮಗಳಿಗೆ ಪರಮಾತ್ಮ ತಕ್ಕಂತೆ ಪುಣ್ಯ ಪಾಪಗಳಿದ್ದವರನ್ನು ಸರಿಯಾಗಿ ಅಲ್ಲಿ ಹುಟ್ಟಿಸಿ ಪರಮಾತ್ಮ ಅವರಿಂದ ಯೋಗ್ಯವಾದ ಸಾಧನೆಯನ್ನು ಮಾಡಿಸ್ತಾನೆ. ಕಷ್ಟ ಇಲ್ಲದೇ ಇದ್ದರೆ ಸುಖಕ್ಕೆ ಬೆಲೆ ಇಲ್ಲ, ಪಾಪ ಇಲ್ಲದೇ ಇದ್ದರೆ ಪುಣ್ಯಕ್ಕೆ ಬೆಲೆ ಇಲ್ಲವೇ ಇಲ್ಲ. ಎಲ್ಲ ತರಹದ ಸ್ವಭಾವದ ಜೀವರಾಶಿಗಳು ಇದ್ದಾರೆ. ಹೀಗಾಗಿ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರವರದನ್ನು ಮಾಡಿಸ್ತಾ ಹೋಗ್ತಾನೆ. ತಾನು ಸ್ವತಃ ಯಾರ ಸ್ವಭಾವವನ್ನು ದೇವರು ಹುಟ್ಟಿಸಿಲ್ಲ, ಯಾವ ವ್ಯಕ್ತಿಯ ಸ್ವಭಾವವನ್ನು ದೇವರು ಹುಟ್ಟಿಸಿಲ್ಲ. ಅವರವರು ಸ್ವಭಾವತಃ ಉತ್ತಮರು, ಮಧ್ಯಮರು, ಅಧಮರು, ಸಾತ್ವಿಕರು, ರಾಜಸರು, ತಾಮಸರು ಇದ್ದೇ ಇದ್ದಾರೆ. ಬದಲಾಯಿಸಲಿಕ್ಕೆ ಬರುತ್ತೋ ಇಲ್ಲೋ ಅಂತ ಪ್ರಶ್ನೆ. ಬದಲಾಯಿಸಲಿಕ್ಕೆ ದೇವರಿಗೆ ಬರ್ತದೆ, ಆದರೆ ಬದಲಾಯಿಸೋದಿಲ್ಲ ಅಷ್ಟೇ. ತಾನು ಸ್ವತಃ ಹುಟ್ಟಿಸಿಲ್ಲ. ಅನಾದಿ ಕಾಲದಿಂದ ಜೀವರು ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿದ್ದಾರೆ. ಅವರನ್ನು ನಿಯಮನ ಮಾತ್ರ ಮಾಡ್ತಾನೆ ಪರಮಾತ್ಮ. ದೇವರೇ ಎಲ್ಲ ಹುಟ್ಟಿಸ್ತಾನ ಅಂತ ಹೇಳ್ತಿರಲ್ಲ, ಆದರೆ ದೇಹಗಳನ್ನು ಮಾತ್ರ ದೇವರು ಕೊಡೋದು. ಜೀವಸ್ವರೂಪವನ್ನು ದೇವರು ಹುಟ್ಟಿಸಿಲ್ಲ. ಜೀವಸ್ವರೂಪ ಇದು ಅನಾದಿ. ಆ ಜೀವಸ್ವರೂಪವೇ ಉತ್ತಮ ಜೀವಸ್ವರೂಪ, ಮಧ್ಯಮ, ಅಧಮ ಎಂಬುದಾಗಿಯೇ ಮೊದಲಿನಿಂದಲೂ ಉಂಟು. ಅವರವರು ಇದ್ದಾಗೆ ಅವರನ್ನು ಮೇಂಟೈನ್ ಮಾಡಿದ್ದಾನಷ್ಟೇ ಹೊರತು ದೇವರು ತಾನು ಯಾವ ಸ್ವರೂಪವನ್ನು ತಾನು ಹುಟ್ಟಿಸಿಲ್ಲ. ಹೀಗಾಗಿ ಆ ಸ್ವರೂಪದಲ್ಲಿರುವ ವ್ಯತ್ಯಾಸದ ಜವಾಬ್ದಾರಿ ಅವನದಲ್ಲ. ಇನ್ನು ಬದಲಾಯಿಸಲಿಕ್ಕೆ ಬಂದರೂ ಬದಲಾಯಿಸದೇ ಇರೋದಕ್ಕೆ ಕಾರಣ ಅದು ಭಗವಂತನ ಸಂಕಲ್ಪ. ಅದರ ಉದ್ದೇಶ ವೈಶಿಷ್ಟ್ಯ ಬರಬೇಕು. ಸುಖ ಪಡುವವರಿಗೆ ನಿಜವಾಗಿ ಸುಖದ ಮಹತ್ವ ಗೊತ್ತಾಗಬೇಕು ಅಂತಾಗಿದ್ದರೆ ದುಃಖ ಇದ್ದಾಗಲೇ ಸುಖದ ಮಹತ್ವ, ದುಷ್ಟರಿದ್ದಾಗಲೇ ಶಿಷ್ಟರ ಮಹತ್ವ ಅನ್ನೋದು ಇರ್ತದೆ. ಇಲ್ಲದೇ ಇದ್ದರೆ ಇರುವುದಿಲ್ಲ. ನಮಗೆ ರಾತ್ರಿಯೇ ಬೇಡ, ಯಾವಾಗಲೂ ಹಗಲಿರಲಿ ಅಂದರೆ ನಡೆಯುವುದಿಲ್ಲ. ರಾತ್ರಿ ಇದ್ದರೆ ಹಗಲಿಗೆ ಬೆಲೆ, ಹಸಿವಿದ್ದರೆ ಊಟಕ್ಕೆ ಬೆಲೆ, ಮರಣ ಅಂತಿದ್ರೆ ಜೀವನಕ್ಕೆ ಬೆಲೆ. ಒಂದು ದಿವಸ ಸಾಯೋದಿದೆ ಅಂದರೆ ಒಂದೊಂದು ದಿನದ ಆಯುಷ್ಯಕ್ಕೂ ನಾವು ಬೆಲೆ ಕಟ್ತೇವೆ. ಸಾವು ಅನ್ನೋದೇ ಇಲ್ಲ, ಎಲ್ಲರೂ ಅಜರಾಮರರು ಅಂತಾಗಿ ಬಿಟ್ಟರೆ ಆ ಜೀವನಕ್ಕೆ ಬೆಲೆ ಇಲ್ಲ. ಸಾಧನೆ ಮಾಡುವುದಕ್ಕೆ ಮನುಷ್ಯನಿಗೆ ಉತ್ಸಾಹವೇ ಇರುವುದಿಲ್ಲ. ಆಯಿತು, ಈಗಲೇ ಇನ್ನೂ ಇದೆ ಇಲ್ಲ, ಮುಂದೆ ಬೇಕಾದಷ್ಟು ಆಯುಷ್ಯ, ರಿಟೈರ್ ಆದಮೇಲೆ ಮಾಡೋಣ ಅಂತಾನೆ. ಹೀಗೆ ಇನ್ನು ಸಾಯೋದೇ ಇಲ್ಲ ಅಂತಾಗಿ ಬಿಟ್ಟಿದ್ರೆ ಮುಗದೇ ಹೋಯ್ತು. ಬೇಕಾದಷ್ಟು ಅನಂತ ಕಾಲದವರೆಗೆ ಬದುಕೋದಿದೆ, ನೋಡೋಣ ಅಂತಂತಾನೆ. ಆಮೇಲೆ ಅದಕ್ಕಾಗಿ ದೇವರು ಒಂದು ಅವಧಿಯನ್ನು ಹಾಕಿಕೊಟ್ಟಿದ್ದಾನೆ. ಮರಣದಿಂದ ಜೀವನಕ್ಕೆ ಬೆಲೆ ಬರುವಂತೆ, ದುಃಖದಿಂದ ಸುಖಕ್ಕೆ ಬೆಲೆ ಬರುವಂತೆ, ಹಸಿವಿನಿಂದ ಊಟಕ್ಕೆ ಬೆಲೆ ಬರುವಂತೆ, ಬಾಯಾರಿಕೆಯಿಂದ ನೀರಿಗೆ ಬೆಲೆ ಬರುವಂತೆ, ದುಃಖಗಳಿದ್ದಾಗಲೇ, ದುಷ್ಟರಿದ್ದಾಗಲೇ ಶಿಷ್ಟರಿಗೆ ಬೆಲೆ, ಇಲ್ಲದೇ ಇದ್ದರೆ ಬೆಲೆ ಇಲ್ಲ ಅನ್ನುವುದಕ್ಕೆ ವಿವಿಧರಾಗಿರತಕ್ಕಂತಹ ಜೀವರುಗಳನ್ನು ದೇವರಿಟ್ಟಿದ್ದಾನೆ. ಅವರವರಿಗೆ ತಕ್ಕಂತೆ ವಾತಾವರಣವನ್ನು ನಿರ್ಮಾಣ ಮಾಡುವುದಕ್ಕೆ ಬೇರೆ ಬೇರೆ ತರಹದ ಯುಗಧರ್ಮಗಳನ್ನು ಕೂಡ ಪರಮಾತ್ಮ ಮಾಡಿದ್ದಾನೆ. ವೈರಾಗ್ಯವನ್ನು ದೇವರಿಗೆ ಕೇಳಬೇಕು ಅಂದರೆ ಏನರ್ಥ? ಬರೀ
ಸಂಪತ್ತು ಅಥವಾ ಭೂಮಿ ಇವುಗಳನ್ನು ಬೇಡಬಾರದು, ಇಷ್ಟೇ ಅರ್ಥವೇ, ಇನ್ನೇನಾದರೂ ಇದೆಯೇ ಅಂತ. ವೈರಾಗ್ಯವನ್ನು ಬೇಡಬೇಕು ಅಂದರೆ ಅಷ್ಟು ಮಾತ್ರವಲ್ಲ, ವೈಷಯಿಕವಾದಂತಹ ಭೋಗಗಳಲ್ಲಿರುವ ಎಲ್ಲ ವಿಧವಾದ ಆಸಕ್ತಿಗಳನ್ನು ಕಡಿಮೆ ಮಾಡುವಂಥ ದೇವರಿಗೆ ಬೇಡಬೇಕು. ಹೊನ್ನಾಗಿರಬಹುದು, ಮಣ್ಣಾಗಿರಬಹುದು, ಅಥವಾ ಇನ್ನನೇಕ ವಿಧವಾದ ನೋಡುವ ವಸ್ತುಗಳು, ಕೇಳುವ ವಸ್ತುಗಳು, ದುಷ್ಟವಾದಂತಹ ಗೀತೆಗಳನ್ನು ಕೇಳಿ ಕೇಳಿ ಆನಂದಪಟ್ಟು ಟೇಪ್ ರಿಕಾರ್ಡು, ರೇಡಿಯೋ ಅಥವಾ ಟಿ ವಿ ಹಚ್ಚಿಕೊಂಡು ಅದಕ್ಕೆ ತಕ್ಕಂತೆ ಕುಣಿದು ಕೆಲಸ ಮಾಡುವ ಅಭ್ಯಾಸ ಇರ್ತದೆ. ಅದನ್ನು ಹೋಗಲಾಡಿಸು ಅಂತ ಕೇಳಬೇಕು. ಟಿ ವಿ ನೋಡುವ ಹವ್ಯಾಸ, ದುಷ್ಟ ಹಾಡುಗಳನ್ನು ಕೇಳುವ ಹವ್ಯಾಸ, ಅಥವಾ ಕೆಲವು ಇದೀಗ ಹೇಳಿದ್ರಲ್ಲ ಹಾಗೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇಂಥದರ ವಾಸನೆ ನೋಡುವ ಅಭ್ಯಾಸ, ಹೀಗೆ ನಾನಾ ವಿಧವಾದ ಇಂದ್ರಿಯಗಳಿಂದ ಮಾಡುವಂತಹ ಏನೇನು ಕೆಟ್ಟ ಕೆಲಸಗಳಿವೆ ಅವುಗಳೆಲ್ಲವನ್ನೂ ಬಿಡುವುದು ವೈರಾಗ್ಯದೊಳಗೆ ಸೇರುತ್ತದೆ. ಬರೀ ಬಂಗಾರ ಬೆಳ್ಳಿ ಬಿಡುವುದು ಮಾತ್ರ ಅಲ್ಲ. ಮತ್ತು ಗೃಹಸ್ಥನಾಗಿರತಕ್ಕಂತಹ ವ್ಯಕ್ತಿಗೆ ಇವತ್ತು ಹಾಗಾದರೆ ವೈರಾಗ್ಯದಿಂದಿರುವುದು ಅಂದರೆ ಏನರ್ಥ? ಎಲ್ಲವನ್ನೂ ಪೂರ್ಣವಾಗಿ ಬಿಟ್ಟು ಮತ್ತೆ ಇರುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಬಿಟ್ಟು ಪೂರ್ಣವಾಗಿರುವುದಕ್ಕೆ ಸಾಧ್ಯವಿಲ್ಲದೇ ಇದ್ದಾಗ ಅವುಗಳಲ್ಲಿರುವ ಅತಿಯಾದ ಆಸಕ್ತಿಯನ್ನು, ಮಮತೆಯನ್ನಾದರೂ ಬಿಡಬೇಕು. ಎಲ್ಲವನ್ನೂ ಬಿಟ್ಟು ವಿರಕ್ತನಾಗಿ ಮತ್ತು ಬೀದಿಗಿಳಿಯಬೇಕು ಅಂತಾಗದೇ ಇದ್ದರೂ ಕೂಡ ತಾನು ಏನನ್ನು ಭೋಗ ಮಾಡ್ತಾನೆ ಅದು ಭಗವದ್ ಆಜ್ಞೆಯಿಂದ, ಪರಮಾತ್ಮನ ಅನುಗ್ರಹದಿಂದ ದೇವರು ಕೊಟ್ಟ ಭಾಗ್ಯ ಅಂತ ಭೋಗ ಮಾಡಿದರೂ ಅತಿಯಾದ ಮೋಹ, ಅತಿಯಾದ ಆಸಕ್ತಿ, ಅವುಗಳನ್ನು ಸಂಪಾದನೆ ಮಾಡಿದರೇ ನನ್ನ ಜೀವನದ ಕೃತಾರ್ಥತೆ, ಇದಕ್ಕೂ ಹೆಚ್ಚಿಗೆ ನಾನೇನು ಮಾಡಬೇಕಾಗಿಲ್ಲ ಅನ್ನುವ ಭಾವನೆ ಏನಿದೆ ಅದನ್ನು ಬಿಟ್ಟರೆ ವೈರಾಗ್ಯ. ಗುಟಕ ತಿನ್ನುವುದು ಆರೋಗ್ಯಕ್ಕೆ ಹಾನಿಕರ ಅಂತ ನೀವು ಹೇಳಿದ್ದೀರಿ, ಅದನ್ನು ನಾವು ಬಿಡ್ಲಿಕ್ಕೆ ತಯಾರಾಗ್ತೇವೆ. ಆದರೆ ಶಾಸ್ತ್ರ ಇದನ್ನು ನಿಷೇಧ ಮಾಡಿದೆಯೇ? ನಪಲಾಂಡುಂ ಭಕ್ಷೀತ ಅಂತ ಯಾವ ರೀತಿಯಾಗಿ ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿಯನ್ನು ಶಾಸ್ತ್ರ ನಿಷೇಧ ಮಾಡಿದೆ, ಹಾಗೆ ಇದು ಮಾಡಿದರೆ ಹೇಳಿ ಪೂರ್ಣ ಬಿಟ್ಟುಬಿಡ್ತೇವೆ. ಬರೀ ಆರೋಗ್ಯಕ್ಕೆ ಹಾನಿಕರ ಅಂದರೆ ನಮ್ಮ ಆರೋಗ್ಯ ನಾವು ನೋಡ್ಕೊಳ್ತೇವೆ, ನಿಮ್ಮದೇನು ಅಂತ ಕೇಳಿದ್ದಾರೆ ಪಾಪ. ಶಾಸ್ತ್ರ ಯಾವುದೇ ಉದ್ರೇಕಗೊಳಿಸುವ ಶರೀರ ಮಾದ್ಯಂಖಲು ಧರ್ಮ ಸಾಧನಂ, ಧರ್ಮಕ್ಕೆ ಸಾಧನವಾದದ್ದು ಶರೀರ. ಜೀವನ್ ಭದ್ರಾಣಿ ಪಶ್ಯತಿ, ಎಲ್ಲಿಯವರೆಗೆ ಬದುಕ್ತಾನೆ ಅಲ್ಲಿಯವರೆಗೆ ತಾನು ಮಂಗಲ ಆಗುವಂತೆ ತನ್ನ ಆರೋಗ್ಯವನ್ನು, ತನ್ನ ಮತ್ತು ಆಯುಷ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನುವುದು ಶಾಸ್ತ್ರವಿಹಿತ. ಅಂದಮೇಲೆ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂತಹ, ಶರೀರದಲ್ಲಿರುವ ತೇಜಸ್ಸನ್ನು, ವರ್ಚಸ್ಸನ್ನು ಹಾಳು ಮಾಡಿ ಜೀವನವನ್ನು ಕೆಡಿಸುವಂತಹ ಯಾವುದೇ ಚಟಗಳಾಗಿದ್ದರೂ ಕೂಡ ಅವುಗಳು ಶಾಸ್ತ್ರ ವಿರುದ್ಧವೇ. ಅದಕ್ಕಾಗಿ ನಗುಟಕಾಂ ಭಕ್ಷಿತ ಅಂತ ಪ್ರತ್ಯೇಕವಾದ ಶಾಸ್ತ್ರ ಬೇಕಾಗಿಲ್ಲ. ಫಲಾಂಡು ಭಕ್ಷಣ ಮಾಡಬಾರದು ಅಂತ ಹೇಳುವುದರ ಉದ್ದೇಶ ಏನು? ಕಾಮಕ್ರೋಧಾದಿಗಳ ಉದ್ರೇಕ ಮಾಡುವ, ಆರೋಗ್ಯಕ್ಕೆ ಹಾನಿಕರವಾದಂತಹ ಯಾವುದೇ ತರಹದ ವಸ್ತುವಾಗಿದ್ದರೂ ಕೂಡ ಅದನ್ನು ತಿನ್ನಬಾರದು ಅಂತಿದ್ದ ಮೇಲೆ, ಅತಿ ಸ್ಪಷ್ಟವಾಗಿ ಆರೋಗ್ಯಕ್ಕೆ ಇದು ವಿರೋಧಿಯಾಗಿದೆ ಅಂತ ಸಾಬೀತಾದ ಮೇಲೆ ಅದನ್ನು ಸರ್ವಾತ್ಮನ ತಿನ್ನಬಾರದು, ಅದು ಶಾಸ್ತ್ರ ವಿರುದ್ಧವೇ. ಶ್ರೀಕೃಷ್ಣ ಪರಮಾತ್ಮ, ಅದರಂತೆ ರಾಮಚಂದ್ರ ದೇವರು ರುದ್ರದೇವರ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡಿದ್ದು, ವರ ಕೇಳಿದ್ದು ಎಲ್ಲ ಇದೆ. ಹೀಗಿದ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತಲೂ ಅತಿರಿಕ್ತನಾದ ಪರಶಿವ ಅಂತ ಇದ್ದಾನೆ ಅಂತ ನಂಬಬೇಕೆ? ಇವರಿ 3 ಜನರನ್ನು ಮೀರಿದ ಒಬ್ಬ ವ್ಯಕ್ತಿ ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳಬೇಕೆ? ವಿಷ್ಣುವನ್ನು ಸರ್ವೋತ್ತಮ ಅಂತ ನೀವು ಹೇಳ್ತಾ ಇರ್ತೀರಲ್ಲ, ಹೇಗೆ ಅಂತ ಕೇಳಿದ್ದಾರೆ. ಶ್ರೀಕೃಷ್ಣ ಪದ್ಮಪುರಾಣದಲ್ಲಿ ಮಧ್ವಾಚಾರ್ಯರು ವಿಷ್ಣು ಸರ್ವೋತ್ತಮತ್ವವನ್ನೇ ಸ್ಥಾಪನೆ ಮಾಡುವುದಕ್ಕಾಗಿ ಹೊರಟಂಥವರು, ಅವರು ಒಂದು ಪಕ್ಷದವರು ಅಂತ ತಿಳಿಯಬಹುದು. ಯಾವ ಪಕ್ಷೀಯ ವಿಚಾರಗಳಲ್ಲ, ಎಲ್ಲ ವಿಧವಾಗಿರತಕ್ಕಂಥವರಿಗೂ ಮೂಲಭೂತರಾದವರು ವೇದವ್ಯಾಸದೇವರು. ಆ ಸಮಸ್ತ ಆಚಾರ್ಯರುಗಳಿಗೂ ಮೂಲರಾದ ಹಾಗೂ ಎಲ್ಲ ವಿಧವಾದಂತಹ ಮತದವರಿಗೂ ಮೂಲಭೂತವಾದ ಪುರಾಣಗಳಿಗೆ ಕರ್ತೃಗಳಾಗಿರತಕ್ಕಂತಹ ವೇದವ್ಯಾಸದೇವರೇ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ, ವರಾಹ ಪುರಾಣದಲ್ಲಿಯೂ ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಅಥವಾ ರಾಮಚಂದ್ರ ದೇವರು ಯಾಕೆ ಲಿಂಗಾದಿಗಳ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಿದ್ದು ಅಂತನ್ನುವುದಕ್ಕೆ ತ್ವಾಮಾರಾಧ್ಯ ತಥಾ ಶಂಭೋ ಗೃಹೀಷ್ಯಾಮಿ ವರಂ ಸದಾ ದ್ವಾಪರಾದವು ಯುಗೇ ಭೂತ್ವ ಎಂಬುದಾಗಿ ಕೃಷ್ಣ ಪರಮಾತ್ಮ ತನ್ನಗೆ ಮಗನಾಗಿ ಪ್ರದ್ಯುಮ್ನ ಜನಿಸಬೇಕು ಅಂತನ್ನುವುದಕ್ಕೆ ತಪಸ್ಸು ಮಾಡಿದ, ವರ ಕೇಳಿದ. ಅಥವಾ ರಾಮದೇವರು ಲಿಂಗ ಪ್ರತಿಷ್ಠಾಪನೆ ಮಾಡಿದರು. ಇದೆಲ್ಲದಕ್ಕೆ ಪರಮಾತ್ಮನೇ ರುದ್ರದೇವರಿಗೆ ಹೇಳಿದ ಮಾತನ್ನು ಪದ್ಮಪುರಾಣ ಹೇಳುತ್ತದೆ ಸ್ಪಷ್ಟವಾಗಿ. ಇವತ್ತಿಗೂ ಉಪಲಬ್ಧವಾದ ಮುದ್ರಿತವಾದ ಪದ್ಮಪುರಾಣದ ಪುಸ್ತಕಗಳಲ್ಲಿ ಈ ಶ್ಲೋಕಗಳು ಸಿಗತ್ತೆ. ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನಾನು ಅವತಾರಗಳನ್ನು ಮಾಡಿದಾಗ ನಿನ್ನ ಪೂಜೆಯನ್ನು ಮಾಡ್ತೇನೆ, ನಿನ್ನಿಂದ ವರ ಪಡಿತೇನೆ, ಲಿಂಗ ಸ್ಥಾಪನೆ ಮಾಡ್ತೇನೆ.
ಇವುಗಳೆಲ್ಲವನ್ನು ಮಾಡಿ ನಿನ್ನ ವೈಶಿಷ್ಟ್ಯವನ್ನು ಜನರಿಗೆ ತೋರಿಸುವಂತೆ ಮಾಡ್ತೇನೆ. ಇದರರ್ಥ ನಾನು ನಿನಗಿಂತಲೂ ಚಿಕ್ಕವನು ಅಂತಲ್ಲ, ನೀನು ದೊಡ್ಡವನು ಅಂತೂ ಅಲ್ಲ, ಇದು ಕೇವಲ ಲೀಲೆಗಾಗಿ ನಾನು ಮಾಡ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದುಂಟು. ಅಜ್ಞಜನ ಮೋಹನಕ್ಕಾಗಿ ಮಾಡ್ತೇನೆ, ಲೀಲೆಗಾಗಿ ಮಾಡ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಬರೀ ಕೃಷ್ಣ ಪರಮಾತ್ಮ ಹೇಳಿದ್ದಲ್ಲ, ರುದ್ರದೇವರು ಸ್ವತಃ ದೇವತೆಗಳನ್ನು ಕುರಿತು ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ನನಗೆ ತಪಸ್ಸು ಮಾಡಿದರ ಉದ್ದೇಶ, ನನ್ನ ಪೂಜಾದಿಗಳನ್ನು ಮಾಡುವುದರ ಉದ್ದೇಶ ಇದು ಕೇವಲ ನನ್ನ ಬಗ್ಗೆ ಜನರಲ್ಲಿ ವಿಶೇಷವಾದಂತಹ ಪ್ರಚಾರವಾಗಲಿ ಅನ್ನೋದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಮಾಡಿದ್ದು, ಅಜ್ಞ ಜನರಿಗೆ ಮೋಹನ ಮಾಡುವುದಕ್ಕಾಗಿ ಮಾಡಿದ್ದೇ ಹೊರತು ಇದೇ ನಿಜವಾದ ತತ್ವವಲ್ಲ ಎಂಬ ಮಾತು ಪದ್ಮಪುರಾಣ, ವರಾಹ ಪುರಾಣಾದಿಗಳಲ್ಲಿ ಸ್ಪಷ್ಟವಾಗಿ ವೇದವ್ಯಾಸ ದೇವರು ನಿರ್ಣಯ ಕೊಟ್ಟದ್ದರಿಂದ ಆ ಮಾತುಗಳಿಂದ ನಾವು ವಿಷ್ಣುವನ್ನು ಸರ್ವೋತ್ತಮ ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸ್ಪಷ್ಟವಾದ ನಿರವಕಾಶವಾದಂತಹ ವೇದಗಳ ವಚನಗಳಿಂದ ನಾವು ನಿರ್ಧಾರ ಮಾಡಿಕೊಳ್ಳಬೇಕು. ವೇದವ್ಯಾಸದೇವರ ಅಭಿಪ್ರಾಯವನ್ನು ನಾವು ತಿಳಿಯಬೇಕು. ವೇದವ್ಯಾಸದೇವರ ಅಭಿಪ್ರಾಯವನ್ನು ನಾವು ವೇದಗಳಿಂದಲೂ ಪುಷ್ಟೀಕರಿಸ್ತೇವೆ. ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನಃ ಪರಮಂತ ಮಾಪ. ಪರಮಾತ್ಮನ ಪಾರಮ್ಯವನ್ನು, ಮಹತ್ವವನ್ನು ಯಾರೂ ಎಂದಿಗೂ ಎಷ್ಟು ದಿನಗಳಾದರೂ ಹಿಂದೆ ಹುಟ್ಟಿದವರು, ಮುಂದೆ ಬರುವವರು ಯಾರೂ ಅದನ್ನು ಹೊಂದಲು ಸಾಧ್ಯವಿಲ್ಲ. ಅಂತಹ ಪರಮ ಮಹತ್ವ ವಿಷ್ಣುವಿಗೆ ಇದೆ ಎಂಬುದಾಗಿ ವೇದ ಸಾರಿ ಹೇಳುತ್ತದೆ. ಆದ್ದರಿಂದ ಇಂತಹ ಅನೇಕ ವಿಧವಾದ ವೇದಗಳ ವಚನಗಳು, ಪುರಾಣಗಳ ವಚನಗಳಿದ್ದುದರಿಂದ ಆ ರೀತಿಯಾಗಿ ತಿಳಿಯುವುದಲ್ಲ. ಸಾಕಾಷ್ಠಾ ಸಾ ಪರಾಗತಿ ಎಂಬ ಮಾತನ್ನು ಉಪನಿಷತ್ತಿನಲ್ಲಿ ನಾವು ಕೇಳ್ತೇವೆ. ತದ್ವಿಷ್ಣೋ ಪರಮಂ ಪದಂ ಎಂಬ ಮಾತನ್ನು ಯಾವ ಕಾಠಕೋಪನಿಷತ್ತು ಹೇಳುತ್ತದೆ, ಅದೇ ಕಾಠಕೋಪನಿಷತ್ತು ಸಾಕಾಷ್ಠಾ ಸಾ ಪರಾಗತಿ, ಪರಮಾತ್ಮನ ಮೇಲೆ ಮತ್ತೊಬ್ಬರಿಲ್ಲ ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ. ಈ ಉಪನಿಷತ್ತಿಗೆ ಕೇವಲ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಾತ್ರವಲ್ಲ, ಶಂಕರಾಚಾರ್ಯರು ಕೂಡ ಇದೇ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸಾಕಾಷ್ಠಾ ಸಾ ಪರಾಗತಿ ಅಂದರೆ ಸಾಕ್ಷಾತ್ ವಿಷ್ಣುವೇ ಪರದೈವನಾಗಿದ್ದಾನೆ, ಅವನಿಗಿಂತಲೂ ಮೇಲೆ ಇನ್ನೊಬ್ಬರಿಲ್ಲ ಎಂಬ ಮಾತನ್ನು ಹೇಳ್ತಾರೆ. ಆದ್ದರಿಂದ ಎಲ್ಲ ವಿಧವಾಗಿರತಕ್ಕಂತಹ ಮಾತುಗಳನ್ನು ನಾವು ಕಂಡಾಗ ವಿಷ್ಣುವನ್ನು ಸರ್ವೋತ್ತಮ ಎಂಬುದಾಗಿ ನಂಬಬೇಕು ಅಂತ ಸ್ಪಷ್ಟವಾಗುತ್ತೆ. ಇದರ ಬಗ್ಗೆ ಹೇಳಬೇಕಾದದ್ದು ಸಾಕಷ್ಟಿದೆ. ಮನುಷ್ಯರಾಗೇ ಹುಟ್ಟುತ್ತೇವೆ ಅಂತ ನಿರ್ಧಾರ ಇಲ್ಲದೇ ಇದ್ದಾಗ, ಜನ್ಮಾಂತರದಲ್ಲಿ ನಾವು ಇವತ್ತಿನ ಕರ್ಮಕ್ಕೆ ಫಲ ಅನುಭವಿಸ್ತೇವೆ ಅಂದರೆ ನಾವು ಮನುಷ್ಯರಾಗಿ ಹುಟ್ಟದೇ ಇದ್ದರೆ ಏನು ಮಾಡಬೇಕು ಅಂತ. ನೆಕ್ಸ್ಟ್ ಜನ್ಮವೇ ಮನುಷ್ಯ ಜನ್ಮ ಬರಬೇಕು ಅಂತೇನಿಲ್ಲ. ಯಾವತ್ತು ಮನುಷ್ಯರಾಗಿ ಹುಟ್ಟುತ್ತೀರೋ ಅವತ್ತಿನ ದಿವಸ ಆ ಮನುಷ್ಯ ಜನ್ಮದಲ್ಲಿ ಭೋಗ ಮಾಡಬೇಕಾದಂತಹ ಭೋಗಗಳನ್ನು ಅನುಭವಿಸೋದು. ಇಲ್ಲದೇ ಇದ್ದರೆ ಇನ್ನಿತರ ಸುಖಗಳನ್ನು ನೀಚ ಯೋನಿಗಳಲ್ಲಿಯೂ ಕೂಡ ಭೋಗ ಮಾಡಲಿಕ್ಕೆ ಬಂದೇ ಬರ್ತದೆ. ಆಹಾರ, ನಿದ್ರಾ, ನಾನಾ ವಿಧವಾಗಿರತಕ್ಕಂತಹ ಇನ್ನಿತರ ಗ್ರಾಮ್ಯ ಸುಖಗಳನ್ನು ಆ ಪಶುಜೀವನದಲ್ಲಿಯೂ ಕೂಡ ಮನುಷ್ಯ ಅನುಭವಿಸಿಯೇ ಅನುಭವಿಸ್ತಾನೆ. ಮನುಷ್ಯನಾದಾಗಲೇ ಅನುಭವಿಸಬೇಕಾದ ಸುಖಗಳನ್ನು ಮನುಷ್ಯನಾಗುವವರೆಗೆ ಕಾಯಬೇಕಷ್ಟೇ, ಅದಕ್ಕೆ ಉಪಾಯವಿಲ್ಲ. ಮುಂದೆ ಮನುಷ್ಯನೇ ಆಗೋದಿಲ್ಲ ಅಂತೇನಲ್ಲ. ಪೂತನೆಯ ದೇಹದಲ್ಲಿ ಉರ್ವಶಿ ಯಾಕೆ ಇದ್ದಳು ಅಂತ ಕೇಳಿದ್ದಾರೆ. ಉರ್ವಶಿ ತುಂಬುರುವಿನ ಸಂಘವನ್ನು ಮಾಡಿದ್ದಕ್ಕೆ ಕುಬೇರ ಶಾಪ ಕೊಡ್ತಾನೆ, ನೀನು ರಾಕ್ಷಸ ದೇಹದಲ್ಲಿ ವಾಸ ಮಾಡು ಸ್ವಲ್ಪ ದಿವಸ ಅಂತ. ಆ ಶಾಪದಿಂದಾಗಿ ಉರ್ವಶಿ ಯಾವುದಾದರೂ ರಾಕ್ಷಸಿಯ ದೇಹದಲ್ಲಿ ಇರಬೇಕಾಗಿತ್ತು ಅನ್ನುವುದಕ್ಕೆ ಪೂತನೆಯ ದೇಹದಲ್ಲಿದ್ಲು. ಆ ಕೃಷ್ಣ ಪರಮಾತ್ಮನ ಸ್ತನದ ಸ್ಪರ್ಶವಾದದ್ದರಿಂದ ಆ ಉರ್ವಶಿಗೆ ಉದ್ಧಾರ ಆಯಿತು. ಯಾಕೆಂದರೆ ಅವಳು ಭಕ್ತಿಯಿಂದ ಕೃಷ್ಣ ಪರಮಾತ್ಮನ ಸ್ಪರ್ಶ ಮಾಡಿದಳು. ಆದರೆ ಆ ತಾಟಕ ಅಸುರಿ, ಅವಳಿಗೆ ಕೃಷ್ಣನ ಮೇಲಿನ ದ್ವೇಷ ಇತ್ತು ಅನ್ನುವುದಕ್ಕಾಗಿ ಅವಳಿಗೆ ಮಾತ್ರ ಮತ್ತೆ ತಮಸ್ಸಾಗಿದೆ ಎಂಬುದಾಗಿ ಹೇಳ್ತಾರೆ. ದ್ವೇಷದಿಂದ ಕೃಷ್ಣನ ಸ್ಪರ್ಶ ಮಾಡಿದ್ದಕ್ಕೆ ತಮಸ್ಸು, ಭಕ್ತಿಯಿಂದ ಕೃಷ್ಣನ ಸ್ಪರ್ಶ ಮಾಡಿದ್ದಕ್ಕೆ ಉರ್ವಶಿಗೆ ಮತ್ತು ಮೋಕ್ಷವಾಗಿದೆ, ಅವಳಿಗೆ ಸದ್ಗತಿಯಾಗಿದೆ ಎಂಬುದಾಗಿ ತಿಳಿಸಿದ್ದಾರೆ. ಹಾಗಾದರೆ ನಾವು ಎರಡೆರಡು ತರಹದ ಕೆಲಸ ಮಾಡ್ತಿರ್ತೇವೆ ಅಂದಮೇಲೆ ನಮ್ಮೊಳಗೂ ಎರಡೆರಡು ಜೀವದ ಆವೇಶ ಇರ್ತದೇನು ಅಂತ ಕೇಳಿದ್ದಾರೆ ಅವರು. ಹೇಗೆ ಕಂಸನಲ್ಲಿ 2 ಜೀವ, ಪೂತನೆಯೊಳಗೆ 2 ಜೀವ, ಒಂದು ಒಳ್ಳೆಯ ಕೆಲಸ ಮಾಡ್ತಿತ್ತು, ಒಂದು ಕೆಟ್ಟ ಕೆಲಸ ಮಾಡ್ತಿತ್ತು ಅಂತ. ಹಾಗೆ ನಮ್ಮೊಳಗೂ 2 ಇವೆ ಏನು ಅಂತ. ನೀವು ಪೂರ್ಣ ಒಳ್ಳೆಯವರೇ ಇದ್ರಿ ಅಂದರೆ ನಿಮ್ಮಿಂದಲೂ ಕೆಟ್ಟ ಕೆಲಸ ಮಾಡಲಿಕ್ಕೆ ಒಬ್ಬ ಅಸುರ ಯಾರಾದರೂ ಪ್ರವೇಶ ಮಾಡಬೇಕಾಗಿತ್ತು. ಹಾಗೇನಿಲ್ಲಲ್ಲ, ಸ್ವಾಭಾವಿಕವಾಗಿ 2 ಇದ್ದೇವೆ ನಾವು. ಆದ್ದರಿಂದ ನಮ್ಮೊಳಗೆ ಅಸುರಾವೇಶ ಏನು ಪ್ರತ್ಯೇಕ ಆಗಬೇಕಾಗಿಲ್ಲ.
ಇದ್ದ ಜೀವನೇ ಮನುಷ್ಯರು ಮಧ್ಯಮರು ಅಂತ ಹೇಳಿದ್ದಾರೆ. ಅವರಲ್ಲಿ ಎರಡೂ ವಿಧವಾದ ಸ್ವಭಾವ ಇದ್ದೇ ಇರ್ತದೆ. ಸತ್ವರಜಸ್ತಮೋ ಗುಣಗಳ ಆವರಣ ಇದ್ದದ್ದರಿಂದ ಅವನು ಯದ್ಯಪಿ ಉತ್ತಮ ಜೀವನಾಗಿದ್ದರೂ ಕೂಡ ಅವನಲ್ಲಿ ತಮೋಗುಣದ ಉನ್ನಾಹ ಆದಾಗ ಕೆಟ್ಟ ಕೆಲಸ ಆಗ್ತದೆ, ಸತ್ವಗುಣದ ಉನ್ನಾಹ ಆದಾಗ ಒಳ್ಳೆಯ ಕೆಲಸ ಆಗ್ತಿರ್ತದೆ. ಅದಕ್ಕಾಗಿ ಪ್ರತ್ಯೇಕ ಜೀವಾವೇಶ ಏನು ಬೇಕಾಗಿಲ್ಲ. ದೇವತೆಗಳಲ್ಲಿ ಹಾಗಲ್ಲ, ಅವರು ಸ್ವಾಭಾವಿಕವಾಗಿ ಉತ್ತಮರೇ ಇರ್ತಾರೆ. ಹೀಗಾಗಿ ಅವರಲ್ಲಿ ತಮೋಗುಣ ಇದ್ದರೂ ಅತ್ಯಲ್ಪ ಇರ್ತದೆ. ಭಾರೀ ಕೆಟ್ಟ ಕೆಲಸ ಮಾಡುವಂಥ ತಮೋಗುಣ ಅವರಲ್ಲಿ ಇರೋದಿಲ್ಲ ಅನ್ನೋದಕ್ಕಾಗಿ ಅಸುರಾವೇಶ ಆಗಬೇಕಾಗತ್ತೆ. ಇದರಂತೆ ಅಸುರರು ಸ್ವಾಭಾವಿಕವಾಗಿ ತಾಮಸರು ಅನ್ನೋದಕ್ಕಾಗಿ ದೇವತೆಗಳ ಆವೇಶ ಬೇಕು ಅವರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ. ಗಂಡು ಹೆತ್ತವರು ನಾವೇ ಶ್ರೇಷ್ಠರು ಎನ್ನುತ್ತಾರೆ, ಹೆಣ್ಣು ಹೆತ್ತವರು ಬಗ್ಗಿ ಬರಲೆಂದು ಅನ್ನುತ್ತಾರೆ. ಇದು ಸರಿಯೇ ಅಂತ ಕೇಳಿದ್ದಾರೆ. ಹಾಗನ್ನೋದು ತಪ್ಪು. ಎಲ್ಲರನ್ನೂ ಪ್ರೀತಿಯಿಂದ, ಸ್ನೇಹದಿಂದ, ಗೌರವದಿಂದ ಕಾಣಬೇಕೇ ಹೊರತು ಮತ್ತು ಹೆಣ್ಣು ಹೆತ್ತವರ ಬಗ್ಗೆ ಆ ರೀತಿಯಾಗಿ ತಿರಸ್ಕಾರದ ಭಾವನೆಯನ್ನು ಮಾಡುವುದು ಸರಿಯಲ್ಲ. ಆದ್ದರಿಂದ ತಾನು ಹುಟ್ಟಿದ್ದು ಒಂದು ಹೆಣ್ಣಿನಿಂದಲೇ, ಹೆಣ್ಣನ್ನು ತನಗೆ ಕೊಡದೇ ಇದ್ದರೆ ತಾನು ಮುಂದೆ ಯಾವ ಸಂತಾನವನ್ನು ಪಡೆಯುವುದಕ್ಕೂ ಸಾಧ್ಯ ಇಲ್ಲ. ಆ ಹೆಣ್ಣಿನ ಅನಿವಾರ್ಯತೆ ತನಗಿದೆ ಅಂತಾದ ಮೇಲೆ ಹೆಣ್ಣನ್ನು ಕೊಟ್ಟವರಿಗೂ ಗೌರವದಿಂದ ಕಾಣಬೇಕು, ಹೆಣ್ಣು ಹೆತ್ತವರನ್ನು ತಿರಸ್ಕಾರ ಮಾಡುವುದು ಸರಿಯಲ್ಲ. ದಾಸವಾಳದ ಹೂವನ್ನು ದೇವರಿಗೆ ಏರಿಸಬೇಕೆ ಎಂದರೆ ಏರಿಸಬಾರದು. ವರದಕ್ಷಿಣೆಯನ್ನು ತೆಗೆದುಕೊಂಡವರಿಗೆ ಮಹಾಭಾರತದ ಪ್ರಕಾರ ಯಾವ ಪಾಪವಿದೆ ಅಂತ ಕೇಳಿದ್ದಾರೆ. ವರದಕ್ಷಿಣೆಗಾಗಿ ಜನರನ್ನು ಪೀಡಿಸುವುದು ಸರಿಯಲ್ಲ, ಯಾವುದೇ ಕಾರಣಕ್ಕಾಗಿ ಪೀಡೆ ಕೊಡುವುದು ಸರಿಯಲ್ಲ ಅಂತ ಇಷ್ಟೇ ಶಾಸ್ತ್ರ ಹೇಳಿದೆಯೇ ಹೊರತು ವರದಕ್ಷಿಣೆಯನ್ನು ತೆಗೆದುಕೊಳ್ಳುವುದೇ ಶಾಸ್ತ್ರ ನಿಷಿದ್ಧ ಅಲ್ಲ. ಹೀಗಾಗಿ ಅದಕ್ಕಾಗಿ ಪಾಪವನ್ನು ಮಹಾಭಾರತದಲ್ಲಿ ಪ್ರತ್ಯೇಕ ಹೇಳಿಲ್ಲ. ಯಾವುದೇ ಒಂದು ದಾನಕ್ಕೆ ದಕ್ಷಿಣೆ ಕೊಡಬೇಕು ಅಂತ ಶಾಸ್ತ್ರ ಇದೆ. ಸದಕ್ಷಿಣಾಕಂ ಸತಾಂಬೂಲಂ ಅಂತ. ದಕ್ಷಿಣೆ ಸಹಿತವಾಗಿಯೇ ದಾನ ಕೊಡಬೇಕು ಅಂತಿದ್ದರಿಂದ ದಕ್ಷಿಣೆಯನ್ನು ಕೊಡುವುದು ಶಾಸ್ತ್ರವಿಹಿತವೇ. ಆದರೆ ಸಂತೋಷದಿಂದ ತಿಳಿದುಕೊಟ್ಟಂತಹ ದಕ್ಷಿಣೆಯನ್ನು ಸ್ವೀಕಾರ ಮಾಡುವುದಷ್ಟೇ ಹೊರತು ದಕ್ಷಿಣೆಗಾಗಿ ಪೀಡೆಯನ್ನು ಕೊಟ್ಟು ಜಗಳ ಆಡಿ ವಿರಸ ಮಾಡಿಕೊಂಡು ಹೊಡೆದು ಬಡದು ಮಾಡುವಂಥದ್ದೇನಿದೆ ಇದು ಶಾಸ್ತ್ರ ನಿಷಿದ್ಧ. ಆ ರೀತಿಯಾಗಿ ಸರ್ವಥಾ ಮಾಡಬಾರದು. ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಟ್ಟರೆ, ಕಿರುಕುಳ ಕೊಟ್ಟರೆ ಏನು ಪಾಪ ಅಂತ ಮಹಾಭಾರತ ಹೇಳಿದೆ, ಅದೇ ಪಾಪವೇ ಇವರಿಗೂ ಬರ್ತದೆ. ದೇವರ ಕಡೆಗೆ ಕಾಲು ಮಾಡಿ ಮಲಗಬಾರದು ಅಂತ ಹೇಳಿದ್ದಾರೆ. ಮನೆ ಚಿಕ್ಕದಾಗಿದ್ದರೆ ಅನಿವಾರ್ಯವಾದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಮನೆ ಚಿಕ್ಕದಾಗಿದ್ದರೂ ಕೂಡ ದೇವರ ಕಡೆಗೆ ತಲೆ, ಯಾವ ಕಡೆಗಾದರೂ ಒಂದು ಕಡೆಗೆ ತಲೆ ಮಾಡಿ ಮಲಗಬೇಕು. ದೇವರ ಕಡೆಗೆ ತಲೆ ಮಾಡಿ ಬೇರೆ ಕಡೆಗೆ ಕಾಲು ಮಾಡಲಿಕ್ಕೆ ಬರ್ತದೆ. ಆದರೆ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ನನಗೆ ಗೊತ್ತಿಲ್ಲ. ಅನಿವಾರ್ಯವಾಗಿ ದೇವರ ಕಡೆನೇ ಕಾಲು ಮಾಡುವಂಥ ಸಂದರ್ಭ ಇದೆ ಅಂತ ಕಾಣಿಸ್ತದೆ. ಹಾಗಿರ್ಲಿಕ್ಕಿಲ್ಲ. ಹಾಗಿದ್ದ ಪಕ್ಷದಲ್ಲಿ ದೇವರಿಗೆ ಒಂದು ಶೆಲ್ಫ್ ಮಾಡಿ ಚೆನ್ನಾಗಿ ಮೇಲೆ ಇಟ್ಟು ಕೆಳಗೆ ಕಾಲು ಮಾಡಿ ಮಲಗಬೇಕೇ ಹೊರತು ದೇವರ ಪೆಟ್ಟಿಗೆಗೆ ಕಾಲು ಮಾಡಿ ಮಲಗುವುದು ಸರಿಯಾದದ್ದಲ್ಲ. ಕೆಲವರಿಗೆ ಕೆಲವು ಶಾಸ್ತ್ರಗಳನ್ನು, ಮಂತ್ರಗಳನ್ನು ಪಠನ ಮಾಡುವ ಅಧಿಕಾರ ಇಲ್ಲದೇ ಇದ್ದಾಗ ಅವುಗಳನ್ನು ಪಾಠ ಹೇಳಬೇಕು ಅಂತನ್ನುವುದು ವೃತ್ತಿ ಜೀವನದೊಳಗೆ ಅನಿವಾರ್ಯವಾಗಿ ಬಂದಾಗ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಆ ತರಹದ ಪ್ರಸಂಗವನ್ನು ತಂದುಕೊಳ್ಳದೇ ಇದ್ದಂತೆ ಪರಿಹಾರ ಮಾಡುವುದು ಶಾಸ್ತ್ರೀಯವಾಗಿ ವಿಹಿತವಾದದ್ದು. ರಾಘವೇಂದ್ರ ಸ್ವಾಮಿಗಳವರು ಅನಿಷ್ಟ ಪುಣ್ಯವನ್ನು ಕೊಡ್ತಾರೆ ಅಂತಂತಾರೆ. ಅವರು ಅನಿಷ್ಟ ಪುಣ್ಯಗಳನ್ನು ನಮಗೆ ಕೊಡಬೇಕಾಗಿದ್ದರೆ ಎಷ್ಟು ಕಾಮ್ಯ ಕರ್ಮಗಳನ್ನು ಮಾಡಿ ಅನಿಷ್ಟ ಪುಣ್ಯಗಳನ್ನು ಸಂಪಾದನೆ ಮಾಡಿರಬಹುದು ಅಂತೇನೋ ಒಂದು ಕೇಳಿದ್ದಾರೆ. ಅನಿಷ್ಟ ಪುಣ್ಯ ಅಂದರೆ ಏನು ಅಂದರೆ, ಅಪರೋಕ್ಷ ಜ್ಞಾನವಾದ ಮೇಲೆ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷವೇ ಬೇಕವರಿಗೆ. ಮೋಕ್ಷವೇ ಪ್ರಧಾನವಾದ ಫಲ. ಆ ಮೋಕ್ಷಕ್ಕೆ ಕೆಲವು ಪುಣ್ಯಗಳು ಅಡ್ಡಿಯಾಗ್ತವೆ. ಕೆಲವು ಪುಣ್ಯಗಳು ಉಂಟಲ್ಲ, ಸಕಾಮ ಕರ್ಮದಿಂದ ಬಂದಿರತಕ್ಕಂತಹ ಪುಣ್ಯಗಳು. ಆ ಪುಣ್ಯಗಳಲ್ಲಿ ಎರಡು ಭಾಗ, ಪ್ರಾರಬ್ಧ ಪುಣ್ಯ, ಅಪ್ರಾರಬ್ಧ ಅಂತ. ಪ್ರಾರಬ್ಧವಾದದ್ದನ್ನು, ಅವರ ಪುಣ್ಯವನ್ನು ಅವರೇ ಭೋಗಿಸಬೇಕು, ಯಾರೇ ಅಪರೋಕ್ಷ ಜ್ಞಾನಿಗಳಿರಲಿ. ಪ್ರಾರಬ್ಧ ಅಂದರೆ ಯಾವ ಕರ್ಮದ ಫಲಗಳನ್ನು ಈಗಾಗಲೇ ಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತಾರೆ, ಮಧ್ಯದಲ್ಲಿ ಅಪರೋಕ್ಷ ಜ್ಞಾನವಾಗತ್ತೆ. ಅಂತಹ ಸಂದರ್ಭದಲ್ಲಿ ಆ ಕರ್ಮಗಳನ್ನು ದೇವರು ಭೋಗ ಮಾಡದೆ ಹಾಗೆ ಮುಗಿಸಲಿಕ್ಕೆ ಬಿಡುವುದಿಲ್ಲ. ಯಾವ ಕರ್ಮದ ಫಲವನ್ನು, ಪುಣ್ಯ ಇರಬಹುದು ಪಾಪ ಇರಬಹುದು,
ಯಾವ ಪುಣ್ಯ ಪಾಪಗಳ ಫಲವನ್ನು ಈಗಾಗಲೇ ಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ, ಮಧ್ಯದಲ್ಲಿ ನಿಮಗೆ ಅಪರೋಕ್ಷ ಜ್ಞಾನವಾಗಿದೆ, ಆ ಭೋಗವನ್ನು ಕಂಟಿನ್ಯೂ ಮಾಡಿಬಿಡಿ. ಆ ಭೋಗ ಮಾಡಿ ಮುಗಿಸಿ ಇನ್ನೇನು ಹೊಸದಾಗಿ ಮತ್ತೆ ಕರ್ಮಗಳ ಫಲವನ್ನು ಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಾಗಿರ್ತದಲ್ಲ, ಅವುಗಳಿಗೆ ಅಪ್ರಾರಬ್ಧ ಅಂತಾರೆ. ಅದರೊಳಗೆ ಎರಡು, ಪುಣ್ಯ ಪಾಪ. ಪಾಪವನ್ನು ಭಸ್ಮಸಾತ್ ಮಾಡಿರ್ತಾನೆ, ದ್ವೇಷಗಳಿಗೆ ಕೊಡ್ತಾನೆ. ಪುಣ್ಯ ಉಳಿತಿದೆ, ಸಕಾಮ ಕರ್ಮದಿಂದ ಬಂದಿರತಕ್ಕಂತಹ ಪುಣ್ಯ, ಅದು ಇನ್ನೂ ಇವರು ಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿರೋದಿಲ್ಲ. ಆ ಪುಣ್ಯವನ್ನು ಇವರು ಇಟ್ಟುಕೊಂಡ್ರೆ ಅವರಿಗೆ ಅದು ಬಾಧಕ. ಯಾಕೆ ಅಂದರೆ ಆ ಪುಣ್ಯದ ಫಲ ಏನು ಅಂದರೆ ಮತ್ತೆ ಸಂಸಾರದೊಳಗೆ ಹುಟ್ಟಿ ಸುಖವನ್ನು ಅನುಭವಿಸಬೇಕು ಅಂತಿರ್ತದೆ. ಇವರಿಗೆ ಬೇಡಾಗಿರ್ತದೆ ಸಂಸಾರ, ಮೋಕ್ಷಕ್ಕೆ ಹೋಗಬೇಕಾಗಿರ್ತದೆ. ಹೀಗಾಗಿ ಅನಿಷ್ಟ. ಏನ್ರಿ ಅನಿಷ್ಟ ಪುಣ್ಯ ಕೊಡ್ತಾರೆ ಅಂದರೆ ಅವರಿಗೆ ಅನಿಷ್ಟ ಆದದ್ದನ್ನು ನಮಗೆ ಅನಿಷ್ಟ ಬಡ್ಕೊಳ್ಳೋ ಹಾಗೆ ಮಾಡ್ತಾರೆ ಅಂತ ಹೀಗೆ ತಿಳ್ಕೊಬೇಡ್ರಿ. ಅನಿಷ್ಟ ಅನ್ನೋ ಶಬ್ದಕ್ಕೆ ಮೋಕ್ಷಕ್ಕೆ ಹೋಗುವುದಕ್ಕೆ ಅಡ್ಡಿಯಾಗತ್ತೆ ಅನ್ನೋದಕ್ಕಾಗಿ ಅವರಿಗೆ ಅನಿಷ್ಟ. ಹೀಗಾಗಿ ಅವರಿಗೆ ಬೇಡಾದದ್ದು ನಮಗೆ ಇನ್ನೂ ಸಂಸಾರದೊಳಗೆ ಇರಬೇಕಾಗಿದೆ, ಇನ್ನೂ ಸುಖಗಳನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಇದೆ, ಇನ್ನೂ ನಾನಾ ವಿಧವಾದ ಐಹಿಕವಾದ ಇಷ್ಟಾರ್ಥಗಳನ್ನು ಪಡೆಯಬೇಕು ಅಂತ ಇಚ್ಛೆ ಇದ್ದವರಿರ್ತಾರೆ. ಅಂಥವರಿಗೋಸ್ಕರವಾಗಿ ಆ ಪುಣ್ಯದ ಫಲವನ್ನು ಹಂಚಿಕೊಡ್ತಾರೆ. ಎಲ್ಲ ಮಹಾಜ್ಞಾನಿಗಳು ಕೂಡ ಇದೇ ಕ್ರಮದಲ್ಲಿ ಹಂಚಿಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳಿರ್ಬೋದು, ರಘುತ್ತಮರಿರ್ಬೋದು, ಟೀಕಾಕೃತ್ಪಾದರು, ಇನ್ನನೇಕ ಜ್ಞಾನಿಗಳು, ಋಷಿಗಳು, ಮುನಿಗಳು ಆ ವಿಧವಾದ ಪುಣ್ಯಗಳನ್ನು ಸುಹೃದ್ಭ್ಯ ಸಾಧುಕೃತ್ಯ, ಆ ಅನಿಷ್ಟ ಪುಣ್ಯವನ್ನು ಹಂಚಿಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಅವರು ಸಕಾಮ ಕರ್ಮಗಳಿಂದ ಬಂದ ಪುಣ್ಯ ಇದು ಮೋಕ್ಷಕ್ಕೆ ಅಡ್ಡಿಯಾಗತ್ತೆ ಅನ್ನೋದಕ್ಕೆ ಅವರಿಗೆ ಬೇಡಾಯಿತು ಅಂತ ನಮಗೆ ಕೊಡ್ತಾರೆ. ಹಾಗಾದರೆ ಅವರು ಸಕಾಮ ಕರ್ಮಗಳನ್ನು ಅಷ್ಟು ಮಾಡಿದ್ದಾರೆ ಅಂತ ಆಯ್ತಲ್ಲ ಅಂತ ಕೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಾದಾಗ ಅಂತಹ ಮಹಾಜ್ಞಾನಿಗಳು ಎಷ್ಟು ಸಕಾಮ ಕರ್ಮ ಮಾಡಿದ್ದಾರೆ ಅಂತ ನೀವು ವಿಚಾರ ಮಾಡ್ತಾ ಇದ್ದೀರಿ. ರಾಘವೇಂದ್ರ ಸ್ವಾಮಿಗಳಾದಾಗ ಮಾಡಿದ್ದು ಅಂತ ಯಾಕೆ ತಿಳಿದಿದ್ದೀರಿ ಅದನ್ನು? ಅದು ಅನಾದಿ ಕಾಲದಿಂದ ಮಾಡುತ್ತಾ ಬಂದಿರತಕ್ಕಂತಹ ಕರ್ಮಗಳಲ್ಲಿ ಎಷ್ಟೋ ಸಕಾಮ ಕರ್ಮಗಳನ್ನು ಮಾಡಿದ್ದರಿಂದ ಬಂದ ಪುಣ್ಯ ಶೇಖರಣೆಯಾಗ್ತಾ ಆಗ್ತಾ ಬಂದದ್ದಿರ್ತದೆ ಹೊರತು ಅವರು ಮಹಾಜ್ಞಾನಿಗಳಾದ ಮೇಲೂ ಸಕಾಮ ಕರ್ಮಗಳನ್ನು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅನಾದಿ ಕಾಲದಿಂದ ಮಾಡಿದ ಕರ್ಮಗಳಲ್ಲಿ ಎಷ್ಟೋ ಸಕಾಮ ಕರ್ಮಗಳು ಉಳಿದಿರುತ್ತದೆ. ಆ ಕರ್ಮದಿಂದ ಬಂದಿರತಕ್ಕಂತಹ ಪುಣ್ಯದೊಳಗೆ ಅದನ್ನು ಹಂಚಿಕೊಡ್ತಾರೆ ಎಂಬುದಾಗಿ ನಾವು ತಿಳಿಯಬೇಕೇ ಹೊರತು ಅವರು ಜ್ಞಾನಿಗಳಾದ ಮೇಲೂ ಆ ರೀತಿಯಾಗಿ ಮಾಡಿದ್ದಾರೆ ಅಂತ ಅರ್ಥವಲ್ಲ. ತಮ್ಮ ತಮ್ಮ ಪ್ರಾರಬ್ಧದಿಂದ ಕಷ್ಟಗಳನ್ನು ಭೋಗಿಸ್ತಾ ಇರುವಾಗ ರಾಯರು ಅಥವಾ ಜ್ಞಾನಿಗಳು ಅನುಗ್ರಹ ಮಾಡಿ ಕಷ್ಟಗಳನ್ನು ಕಳೆದರೆ ಪ್ರಾರಬ್ಧಕ್ಕೆ ಅಡ್ಡಿ ಬಂದಂತೆ ಆಗಲಿಲ್ಲವೇ ಅಂತ ಇದಕ್ಕೂ ಮೊನ್ನೆ ಉತ್ತರ ಕೊಟ್ವಿ. ಪ್ರಾರಬ್ಧ ಇರೋದೇ ಅಷ್ಟಿರ್ತದೆ. ಪ್ರಾರಬ್ಧನೇ ಹೀಗಿರ್ತದಲ್ಲ, ಇಷ್ಟು ದಿವಸ ಇವನು ಕಷ್ಟ ಅನುಭವಿಸಲಿ, ಮಧ್ಯದಲ್ಲಿ ಮಹಾತ್ಮರ ಅನುಗ್ರಹದಿಂದ ಆ ಕಷ್ಟ ನಿಲ್ಲಲಿ ಎನ್ನುವ ಹಾಗೇನೇ ಇರ್ತದೆ. ಆದ್ದರಿಂದ ಅವರೇನು ಪ್ರಾರಬ್ಧಕ್ಕೆ ಅಡ್ಡಿ ಬಂದಂತೆ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ಆ ರೀತಿಯಾಗಿ ಅಡ್ಡಿ ಬಂದರೆ ಅದು ಭಗವಂತನಿಗೆ ಸಮ್ಮತವೇ. ಅದು ಶ್ರೀಮನ್ಯಾಯಸುಧಾದಲ್ಲಿ ತೃತೀಯಾಧ್ಯಾಯದಲ್ಲಿ ಟೀಕಾಕೃತ್ಪಾದರು ಈ ಮಾತನ್ನು ಹೇಳಿದ್ದಾರೆ. ಮಹಾನುಭಾವರ ಅನುಗ್ರಹದಿಂದ ಪಾಪದ ನಾಶ, ಮಹಾತ್ಮರ ತಿರಸ್ಕಾರದಿಂದ ಪುಣ್ಯದ ನಾಶವಾಗತ್ತೆ ಎಂಬುದಾಗಿ ಟೀಕಾಕೃತ್ಪಾದರು ಹೇಳ್ತಾರೆ. ಬೇಕಾದಷ್ಟು ಪಾಪ ಮಾಡಿರಬಹುದು, ದೊಡ್ಡವರ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿದರೆ ಹೇಗೆ ನಾವು ಪ್ರಾಯಶ್ಚಿತ್ತಗಳಿಂದ ಪಾಪದ ನಾಶ ಮಾಡಿಕೊಳ್ಳಬಹುದು, ಹಾಗೆ ಮಹಾತ್ಮರ ಅನುಗ್ರಹದಿಂದ ಪಾಪವನ್ನು ಕಳೆದುಕೊಳ್ಳಬಹುದು. ಅದೂ ಒಂದು ಕರ್ಮದ ನಿಯಮಗಳಲ್ಲಿ ಸೇರಿದ್ದೆ. ಕರ್ಮದ ಫಲವನ್ನು ಅನುಭವಿಸಬೇಕು. ಪ್ರಾಯಶ್ಚಿತ್ತ ಮಾಡಿದರೆ ಕರ್ಮದ ಫಲವನ್ನು ಅನುಭವಿಸದೇ ಇರಲಿಕ್ಕಾಗತ್ತೆ. ಅದರಂತೆ ಮಹಾತ್ಮರ ಅನುಗ್ರಹ ಇದ್ದರೆ ಅನೇಕ ವಿಧವಾದ ಪಾಪಗಳ ಫಲವನ್ನು ನಾವು ಅನುಭವಿಸದೇ ಇರಬಹುದು. ಮಹಾತ್ಮರ ತಿರಸ್ಕಾರ ಮಾಡಿದರೆ ಅನೇಕ ಪುಣ್ಯಗಳ ಫಲವನ್ನು ನಾವು ಅನುಭವಿಸದೇ ಹೋಗಬೇಕಾಗತ್ತೆ. ಹೀಗೆ ಶಾಸ್ತ್ರದೊಳಗೆ ಹೇಳಿದ್ದರಿಂದ ಅದು ಅಡ್ಡಿ ಬಂದಂತೇನಲ್ಲ, ಭಗವಂತನ ಸಂಕಲ್ಪವೇ ಅದು. ಪತಿ ಬಹಳ ದುಷ್ಟನಾಗಿದ್ದರೆ ಪತಿಯಲ್ಲಿಯೇ ದೇವರಿದ್ದಾನೆ ಅಂತ ತಿಳಿದು ಪತಿಯ ಸೇವೆಯನ್ನು ಮಾಡುವುದು ಹೇಗೆ? ಅಥವಾ ತಂದೆ ತಾಯಿಗಳು ಬಹಳ ದುಷ್ಟರಾಗಿದ್ದು ಮಕ್ಕಳಲ್ಲಿಯೇ ಕಲಹವನ್ನು ಹುಟ್ಟಿಸ್ತಾ ಒಟ್ಟಾರೆ ಧರ್ಮ ವಿರೋಧಿಗಳಾಗಿದ್ದರೆ ತಂದೆ ತಾಯಿಗಳಲ್ಲಿ ಭಕ್ತಿ ಮಾಡುವುದು ಹೇಗೆ ಅಂತ ಕೇಳಿದ್ದಾರೆ. ಪತಿ ಧರ್ಮ ವಿರುದ್ಧ ಅಥವಾ ಬಹಳ ದುಷ್ಟ ಇದ್ದಾಗ ಇದೀಗ ಹೇಳಿದಂತೆ ಸನ್ಮಾರ್ಗದಲ್ಲಿ ತರುವುದಕ್ಕೆ ಪ್ರಯತ್ನ ಮಾಡಬೇಕು. ಸಾಕಷ್ಟು ಒಳ್ಳೆಯ ಬೋಧನೆಗಳನ್ನು ಮಾಡಿ ಸನ್ಮಾರ್ಗಕ್ಕೆ ತರುವಂತಹ ಪ್ರಯತ್ನ ಮಾಡಬೇಕು. ಎಷ್ಟು ಮಾಡಿದರೂ ಕೂಡ ಅತಿಯಾಗಿ ದುಷ್ಟನೇ ಆಗಿ ವರ್ತಿಸ್ತಾ ಇದ್ದಾನೆ ಅಂತಾದರೆ ಅಂತಹ ಸಂದರ್ಭದಲ್ಲಿ ಆ ಪತಿಯನ್ನು ಬಿಟ್ಟು ಬೇರೆ ಪತಿಯನ್ನು ಮಾಡಿಕೊಳ್ಳಬೇಕು ಅಂತನ್ನುವುದನ್ನು ಸರ್ವಥಾ ಶಾಸ್ತ್ರ ಹೇಳುವುದಿಲ್ಲ. ಆದರೆ
ಅವನು ಮಾಡುವುದಕ್ಕೆ ಸಹಕಾರ ನೀಡಿ ಏನು ಮಾಡ್ತಾನೋ ಅದೇ ಸರಿ ಅಂತನ್ನುತ್ತಾ ಬೆನ್ನು ಹತ್ತಬೇಕು ಅಂತಲ್ಲ, ತನ್ನ ಪಾಡಿಗೆ ತಾನು ಪ್ರತ್ಯೇಕವಾಗಿ ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಅವನು ಕೇಳದೇ ಇದ್ದರೆ ಅವನ ಪಾಡಿಗೆ ಅವನದು ಅಂತ ಬಿಡಬೇಕೇ ಹೊರತು ಅವನು ಮಾಡಿದ್ದೇ ಸತ್ಯ ಅಂತ ತಿಳಿದು ಅದಕ್ಕೆ ಪ್ರೋತ್ಸಾಹನವನ್ನು ಕೊಟ್ಟು, ಪತಿಯಲ್ಲಿ ದೇವರನ್ನು ಕಾಣಬೇಕು ಅಂದ ಮೇಲೆ ಅವನೇನು ಮಾಡ್ತಾನೋ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತನ್ನುವುದನ್ನು ಸರ್ವಥಾ ಶಾಸ್ತ್ರ ಹೇಳಿಲ್ಲ. ಇದರಂತೆ ತಂದೆ ತಾಯಿಗಳು ಕೂಡ ತಪ್ಪು ಮಾಡಿದಾಗ ಅವರಿಗೂ ಸರಿಯಾದದ್ದನ್ನು ಬೋಧನೆ ಮಾಡಬೇಕು, ಸನ್ಮಾರ್ಗದಲ್ಲಿ ತರುವುದಕ್ಕೆ ಪ್ರಯತ್ನ ಮಾಡಬೇಕು. ಅತ್ಯಂತ ವಿರೋಧಿಗಳೇ ಆಗಿದ್ದಾರೆ ಅಂತಾದರೆ ತಾನು ಪ್ರತ್ಯೇಕವಾಗಿ ಧರ್ಮವನ್ನು ಮಾಡಬೇಕು. ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮತ್ತು ನಾಳಿನ ದಿವಸ ಅವುಗಳನ್ನು